ಇಚ್ಛೆ ಬಸವರಾಜ್ ಸರ್, ಈಗ ಪೊಲೀಸ್ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಯಾಕೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಇತ್ತೀಚೆಗೆ ಏನೋ ಒಂದು ಘಟನೆ ಆಯಿತು ಅಂದರೆ ಪೊಲೀಸ್ ಅವ್ರನ್ನ ಬಿಟ್ಟು ನೇರವಾಗಿ ಬರೋದು ಮಾಧ್ಯಮದವರ ಮುಂದೆ, ಆಮೇಲೆ ಯಾವುದೋ ಸಂಘಟನೆ ಮುಖಾಂತರ ನಮಗೆ ನ್ಯಾಯ ಕೊಡಿಸಿ ಅಂತ ಬರ್ತಿದ್ದಾರೆ. ಹಾಗಾದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ನಾನು ಒಪ್ಪುಗೊತ್ತೇನೆ, ವಕೀಲರು ಹೇಳಿದ್ದು ಒಪ್ಪುಗೊತ್ತೇನೆ, ಉಳಿದ ಸ್ನೇಹಿತರು ಹೇಳಿದ್ದು ಒಪ್ಪುಗೊತ್ತೇನೆ. ಕೆಲವೊಂದು ಘಟನೆಗಳು ಸಂಭವಿಸಿದ್ದಾವೆ ಇಲಾಖೆಯಲ್ಲಿ. ಸ್ಟೇಷನ್ಗೆ ಹೋದರೆ ಇಮಿಡಿಯೇಟಾಗಿ FIR ಮಾಡೋದಿಲ್ಲ, ಇದು ಒಪ್ಪುಗೊತ್ತೇನೆ. ನಾನು ಯಾರು ಮಾಡೋದಿಲ್ಲ, ನಾನು ಹೇಳಿದ್ರು ಸಹ ಮಾಡಿಲ್ಲ ಕೆಲವೊಂದು. ನಾನೊಂದು ನನ್ನ ಸ್ನೇಹಿತ DC ಇದ್ದ ಒಬ್ಬನು, ಅವನ ಮಗಳು PUC ಓದ್ತಾ ಇತ್ತು, ಅದು ಹಠ ಹಿಡಿದು ಐಫೋನ್ ಬೇಕಂತ, 1,20,000 ಕೊಟ್ಟು ಅದೇ ಫೋನ್ ಬೇಕಂತ ಹಠ ಹಿಡಿದು ಕಾಲೇಜ್ ಬಿಟ್ಟಿರುತ್ತೆ. ಅದಕ್ಕೆ ಇವನು ಇನ್ಶೂರೆನ್ಸ್ ಮಾಡಿ, ಅವನು ಪ್ರಾಮಾಣಿಕ ವ್ಯಕ್ತಿ, ಇನ್ಶೂರೆನ್ಸ್ ಮಾಡಿ ಕೊಡಿಸಿದ್ದಾನೆ. ಅದನ್ನು ಮಾತಾಡುವಾಗ ಯಾವನೋ ಕಸ್ಕೊಂಡು ಹೋಗ್ಬಿಟ್ಟ. ಆ್ಯಕ್ಚುಲಿ ರಾಬರಿ ಆಗಿತ್ತು, ಅದು ಕಂಪ್ಲೇಂಟ್ ತಗೊಳ್ಳಿಲ್ಲ ಪೊಲೀಸರು. ಆಮೇಲೆ ಹೋಗಿ ಅವನು ಹೋಗಿದ್ದಾನೆ, ಮಗಳು ಹೋಗಿದ್ದಾಳೆ, 3-4 ದಿವಸ ತಿರುಗಾಡಿದ್ದಾರೆ. ಕೊನೆಗೆ ನನಗೆ ಫೋನ್ ಮಾಡೋದ, ನೋಡಿ ಬ್ರದರ್ ಹಿಂಗಾಗಿದೆ, ಸ್ವಲ್ಪ ನೀವು ಫೋನ್ ಮಾಡಿ ಹೇಳಿ ಅಂತಂದ. ಆಯ್ತಪ್ಪ ಅಂತ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಹೇಳಿದೆ, ನೋಡಪ್ಪ ಅದನ್ನು ಕೇಸ್ ರಿಜಿಸ್ಟರ್ ಮಾಡು, ಅದು ರಾಬರಿ ಆಗಿದೆ, ಅವ್ರು ಇನ್ಶೂರೆನ್ಸ್ ಮಾಡಿದ್ದಾರೆ, ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾರೆ, ಅಂತ ಹೇಳಿದ್ರೆ ಆಯ್ತು ಸರ್ ಮಾಡ್ತೀನಿ ಅಂತ. ನನಗೆ ಆಯ್ತು ಸರ್ ಮಾಡ್ತೀನಿ ಅಂದ. ಅಂದ್ಕೂಡೇ ಅವ್ರಿಗೆ ಕರ್ಸ್ದ, ನೀ ಅಲ್ಲಿ ಹೋಗಿಯಾ ಇಲ್ಲಿ ಹೋಗಿಯಾ ಅಂತ ಹೇಳಿದ, ದೂರ ಮಾಡಿ, ನಿನಗೆ ಇನ್ಶೂರೆನ್ಸ್ ಬರ್ತದಲ್ಲ ಕೊಡ 10,000 ರೂಪಾಯಿ. ಕಳುವಾಗಿದ್ದು ಕಷ್ಟ, ಅವ್ರಿಗೆ ಇನ್ಶೂರೆನ್ಸ್ ಮಾಡಿ ತಗೊಂಡಿದ್ದು ಪಾಪ ಮೊಬೈಲು, ಹುಡುಗಿ ಕಳತನ ಆಗಿದ್ದು 1,20,000 ರೂಪಾಯಿದು ಮೊಬೈಲು. ಈ ಮತ್ತೆ 10,000 ರೂಪಾಯಿ ಕೊಡುವಂತಂದ್ರೆ ಎಲ್ಲಿಂದ ಕೊಡ್ತಾವ ಪಾಪ. ಆಮೇಲೆ ನನಗೆ ಒಂದು ದಿವಸ ಬಿಟ್ಟು ಅವನು ಏನಾಯ್ತು ಅಂತ ನಾನು ಕೇಳಿದೆ ನಮ್ಮ ಫ್ರೆಂಡ್ಗೆ, ಏನು ಮಾಡಿದ್ರ ಅಂತ. ಇಲ್ಲ ಸರ್, ಕೊನೆಗೆ 10,000 ರೂಪಾಯಿ ಕೇಳ್ದ. ಮೂರ್ತಿ ಸರ್ ಅದನ್ನೇ ಹೇಳಿದ್ದು, ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಫೇಲ್ಯೂರ್ ಅಂತ ಅದನ್ನೇ ಹೇಳಿದ್ದು. ಅದನ್ನ ಹೇಳ್ತೀನಪ್ಪ ನಾನು. ಇಂಥದ್ದೊಂದು ಘಟನೆ ಆಯ್ತಂದ್ರೆ ಇಡೀ ಇಲಾಖೆ ಬದ್ಮಾಶ್ ಅಲ್ಲ ಹೇಳೋದು. ಒಬ್ಬನೇ ಯಾವನೋ ಮಾಡಿರ್ತಾನೆ, ಯಾವನೊಬ್ಬ ಲೋಫರ್ ಇರ್ತಾನೆ ನಮ್ಮಲ್ಲಿ, ಇಲ್ಲ ಅಂತ ನಾವು ಒಪ್ಕೋತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಇರ್ತಾರೆ ಕೆಲವೊಬ್ರು ಪೊಲೀಸರು ಆ ಥರ ಮಾಡೋದ್ರಿಂದ ಇಡೀ ಇಲಾಖೆ ಬ್ಲೇಮ್ ಮಾಡೋದು ತಪ್ಪು. ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಜನ ಇದ್ದಾರೆ, ಒಳ್ಳೆ ಪೊಲೀಸರು ಇದ್ದಾರೆ. ಈಗ ವಕೀಲರು ಅಂದ್ರೆ ವಕೀಲರೆಲ್ಲರೂ ಸಜ್ಜನರು ಇರ್ತಾರ? ವಕೀಲರೆಲ್ಲ ಸತ್ತರಿಸಂದ್ರ?